ನಮಸ್ಕಾರ ವೀಕ್ಷಕರೇ. ಆಧ್ಯಾತ್ಮ ಸಕಲ ಮಾತು ವಿಷಯಗಳು ಹಾಗೂ ಈ ವಾಸ್ತವಿಕ ಬದುಕಿನ ಜನರ ಭಾವನೆಗಳು, ವಿಚಾರಗಳು, ಇವುಗಳ ಮೇಲೆ ಕೆಲವು ಮಹತ್ವಪೂರ್ಣದಂತ ವಿಷಯಗಳನ್ನು ಈ ಸಾಮಾಜಿಕ ಬದುಕಿನಲ್ಲಿ, ಸಮಾಜದಲ್ಲಿ ಜನರ ಭಾವನೆಗಳು ಯಾವ ರೀತಿ ಇರ್ತವೆ, ವಿಚಾರಗಳು ಯಾವ ರೀತಿ ಇರ್ತವೆ, ಈ ವಾಸ್ತವಿಕ ಬದುಕಿನ ಕೆಲವು ಮಾತು ವಿಷಯಗಳು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಹಣ ನಿನ್ನ ಜೀವನದಲ್ಲಿ ಕರ್ಮ, ವಿಚಾರ, ಮನಸ್ಸು ಮತ್ತು ನಿಯತ್ತು, ಸ್ವಭಾವ ಇವು ಸರಿಯಾಗಿರಲಿ. ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡೋದ್ರಿಂದ ಏನು ಲಾಭ ಸಿಗಲ್ಲ. ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಿ ನಿಮಗೂ ಒಳ್ಳೆಯದೇ ಆಗ್ತದೆ. ನೀವು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದರೆ 100ಕ್ಕೆ 100 ನಿಮಗೂ ಕೆಟ್ಟದೇ ಆಗ್ತದೆ. ಅದರಲ್ಲಿ ಸಮಸ್ಯೆನೇ ಇಲ್ಲ. ನಿನ್ನ ಕರ್ಮ ಹೀಗೆ ಹಾಗೇ ನಡೆದುಕೊಂಡು ಬರ್ತದೆ. ಕರ್ಮ ಸರಿಯಾಗಿರ್ಲಿ, ಮನಸ್ಸು ಸರಿಯಾಗಿರ್ಲಿ, ವಿಚಾರ ಸರಿಯಾಗಿರ್ಲಿ, ಇವುಗಳು ಸರಿಯಾಗಿದ್ದರೆ ನಿನ್ನ ಸಂಸಾರ ಕೂಡ ಸರಿಯಾದ ಮಾರ್ಗದಲ್ಲಿ ಸಾಗುತ್ತದೆ. ಹಸಿದವರಿಗೆ ಊಟ ಹಾಕಿ, ನೀರಡಿಸಿ ಬಂದವರಿಗೆ ಒಂದು ಗ್ಲಾಸ್ ನೀರು ಕೊಡಿ. ಮತ್ತೆ ಯಾರಾದರೂ ಕಷ್ಟ ಅಂತ ನಿಮ್ಮನ್ನು ಹುಡುಕಿಕೊಂಡು ಬಂದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದೇ ನಿಜವಾದ ಸೇವೆ, ಅದೇ ನಿಜವಾದ ಜೀವನ, ಇದೇ ಪುಣ್ಯದ ಕೆಲಸ. ಎಲ್ಲಕ್ಕಿಂತ ದೊಡ್ಡ ದಾನ ಯಾವುದಂದ್ರೆ ಅದು ಅನ್ನದಾನ. ಅನ್ನ ಹಾಕಿ ಪುಣ್ಯ ಕಟ್ಬೋದು. ಜೀವನದಲ್ಲಿ ಊಟ ಮಾಡಿದ್ದು 1 ಗಂಟೆ ಇರ್ಬೋದು, 2 ಗಂಟೆ ಇರ್ಬೋದು. ಆದರೆ ಊಟ ಮಾಡಿದಂತ ಮನುಷ್ಯ ನಿಮ್ಗೆ ಜೀವನ ಪರ್ಯಂತ ನೆನೆಸ್ಕೊತಾನೆ, ಲೈಫ್ ಲಾಂಗ್ ತಾನೆ ನೆನೆಸ್ಕೊತಾನೆ. ಎಂತ ಕೆಲಸ ಮಾಡಿ. ಹಣ ಇಲ್ಲಿ ಶ್ರೀಮಂತಿಕೆ ಅನ್ನೋದು ಹಣದಿಂದ ಅಲ್ಲ, ಗುಣದಿಂದ ಇರಬೇಕು. ಆಸ್ತಿ, ಅಂತಸ್ತ, ಅಧಿಕಾರ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಹವಳ ಇವುಗಳಿಂದ ಶ್ರೀಮಂತಿಕೆನೇ ಅಲ್ಲ. ಅವನಲ್ಲಿ ಸಂಸ್ಕಾರ ಇರಬೇಕು. ನಡೆ ನುಡಿ, ಒಳ್ಳೆ ವಿಚಾರ, ಒಳ್ಳೆ ಭಾವನೆಗಳು, ಒಳ್ಳೆ ಮನಸ್ಸು, ಕರ್ಮ, ದಾನ, ಧರ್ಮ, ಪರೋಪಕಾರ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ಗುಣ, ಇವುಗಳಿಂದ ಶ್ರೀಮಂತರಾಗಬೇಕು, ಹಣದಿಂದಲ್ಲ. ಹಣ ಏನು ಇವತ್ತು ಬರ್ತದೆ, ನಾಳೆ ಹೋಗುತ್ತದೆ. ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸುಖಿ ಮನುಷ್ಯನು, ಎಲ್ಲರಿಗಿಂತ ಸುಖಿ ಪುರುಷನು ಯಾರು ಅಂದ್ರೆ ಯಾವುದಕ್ಕೂ ಆಸೆ ಪಡಲಾರ್ದವನು. ಅವನು ಯಾವುದರಲ್ಲೂ ಆಸೆ ಪಡುವನಲ್ಲ. ಅವನಲ್ಲಿ ಮುಚ್ಚಿಡಬೇಕು, ಬಚ್ಚಿಡಬೇಕು, ಕೂಡಿಡಬೇಕು ಇದು ಭಾವನೆ ಅವನ ಹತ್ರ ಇರಲ್ಲ. ಅವನು ಕೇವಲ 2 ಹೊತ್ತಿನ ಊಟದ ಬಗ್ಗೆನೇ ವಿಚಾರ ಮಾಡ್ತಾನೆ ಹೊರತು ಬಚ್ಚಿಡಬೇಕು, ಮುಚ್ಚಿಡಬೇಕು, ಕೂಡಿಡಬೇಕು ಅಂತ ಯಾವತ್ತೂ ಆಸೆ ಪಡವನಲ್ಲ. ಯಾರ ಹತ್ತಿರ ಆಸೆಗಳು ಇರ್ತಾವಲ್ಲ ಅವನಲ್ಲಿ ಮೋಸ, ವಂಚನೆ ಇವೆಲ್ಲವೂ ಇರ್ತಾವ. ಸಮುದ್ರದಲ್ಲಿ ನೀವು ಎಷ್ಟೇ ಸಕ್ರೆ ಹಾಕ್ರಿ, ನೀವು ಎಷ್ಟೇ
ಬೆಲ್ಲ ಹಾಕಿದ್ರು ಅದು ಯಾವತ್ತೂ ಸಿಹಿ ಆಗಲ್ಲ. ಕತ್ತೆಗೆ ಎಷ್ಟೇ ಸೋಪು ಶಾಂಪು ಹಚ್ಚಿ ಸ್ನಾನ ಮಾಡಿಸಿದ್ರೆ ಅದು ತಿಪ್ಪೆ ಮೇಲೆ ಹೋಗಿ ಹೊಳಾಡ್ತದೆ. ನಾಯಿಗೆ ನೀವು ಎಷ್ಟೇ ಎತ್ತರವಾದ ಸ್ಟೇಜಿನ ಮೇಲೆ ಕೂಡಿಸಿ ಅದಕ್ಕ ಬಗಳುವ ಶಬ್ದ ಬಂದ ಮೇಲೆ ತಕ್ಷಣ ಅಲ್ಲಿಂದ ಹಾರಿ ಕೆಳಗೆ ಬರ್ತದೆ. ಹಾಗೆ ಕೆಲ ಜನರು ಈ ಸಮಾಜದಲ್ಲಿ ಇರ್ತಾರೆ. ಅಂತ ಜನಗಳಿಗೆ ನೀವು ಎಷ್ಟೇ ಪ್ರೀತಿ ತೋರಿಸಿ ಎಷ್ಟೇ ಉಪಕಾರ ಮಾಡಿ ಕೊನೆಗೆ ಅವರ ಬುದ್ಧಿ ತೋರಿಸೇ ಬಿಡ್ತಾರೆ. ಈ ಸಮಾಜದಲ್ಲಿ ಕೆಲವು ಜನರು ಬರೀ ಬೆನ್ನ ಹಿಂದೆ ಮಾತನಾಡುತ್ತಾ ಇರ್ತಾರೆ. ಅವರ ಕೆಲಸವೇ ಅದೇ ಆಗಿರ್ತು. ಅಂತ ಜನಗಳು ಯಾವತ್ತೂ ಹಿಂದೆ ಇರ್ತಾರೆ, ಯಾವತ್ತೂ ಮುಂದೆ ಬರಲ್ಲ. ಕೇವಲ ಅವರ ಕೆಲಸವೇ ಇಂಥದೇ. ಅವರು ಹೀಗೆ, ಇವರು ಹೀಗೆ. ಇಂಥ ಜನಗಳ ಬೆಲೆ ಸಮಾಜದಲ್ಲಿ ಯಾವತ್ತೂ ಹೆಚ್ಚಾಗುವುದಿಲ್ಲ. ಏಕೆಂದ್ರೆ ಎಲ್ಲರಿಗೂ ಗೊತ್ತು ಅವರ ಗುಣ ಎಂಥದ್ದು ಅಂತ. ಇಂಥವರ ಜೀವನ ಹೇಗೆ ಅಂದ್ರೆ ಬೆಂಕಿಪಟ್ಟಣ ಇದ್ದಂಗೆ. ಬೆಂಕಿಪಟ್ಟಣ ಅಂದ್ರೆ ಗೊತ್ತಲ್ಲ, ಮ್ಯಾಚ್ ಬಾಕ್ಸ್ ತರ. ಹಿಂದೆ ಒಂದೇ ರೂಪಾಯಿ ಇತ್ತು, ಇವಾಗಲೂ ಅದರ ಬೆಲೆ ₹1 ಇದೆ. ಹಾಗೆ ಯಾವತ್ತಿದ್ದರೂ ಇವರ ಬೆಲೆ ಹೆಚ್ಚಾಗುವುದಿಲ್ಲ. ಎಲ್ಲಿ ಇರಬೇಕು ಅಲ್ಲೇ ಇರ್ತಾರೆ. ಇಲ್ಲಿ 1000 ಜನ 1000 ಮಾತನಾಡ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಬಾರದು. ರಾಜ ಗಯೇ ಬಜಾರ್ ಕುತ್ತೆ ಬುಕೆ ಹಜಾರ್. ರಾಜ ಮುಂದೆ ಹೋಗುತ್ತಿರಬೇಕಾದರೆ ಅವನ ಹಿಂದೆ ಅದೆಷ್ಟು ನಾಯಿಗಳು ಬಗುತ್ತಾ ಇರ್ತಾವ. ಅವನಿಗೂ ಚೆನ್ನಾಗಿ ಗೊತ್ತು, ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚಾ ನಾಯಿ ಬೊಗಳಲ್ಲ ಅಂತ. ಅವನ ಪಾಡಿಗೆ ಅವನು ಮುಂದೆ ಹೋಗ್ತಾ ಇರ್ತಾನೆ. ಯಾವತ್ತೂ ಹಿಂತಿರುಗಿ ನೋಡವನಲ್ಲ ಅವನು. ಅಣ್ಣ, ಇಲ್ಲಿ ಸಮಾಜದಲ್ಲಿ ನಿನ್ನ ಬೆನ್ನ ಹಿಂದೆ 1000 ಜನ ಇದ್ದ ಮಾತ್ರಕ್ಕೆ ನೀನೊಬ್ಬ ದೊಡ್ಡ ವ್ಯಕ್ತಿ ಆಗಲ್ಲ. ನೀನೊಬ್ಬ ಆದರ್ಶ ವ್ಯಕ್ತಿ ಆಗಲ್ಲ, ನಾಯಕ ಆಗಲ್ಲ. ನಿನ್ನ ಕಣ್ಣ ಮುಂದೆ ಇರುವ 1000 ಸಮಸ್ಯೆಗಳನ್ನು, ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ತೋರಿಸು. ಅವಾಗಲೇ ನೀನೊಬ್ಬ ನಿಜವಾದ ನಾಯಕ. ನಾಯಕ ಯಾರನ್ನ ಕರಿಬೇಕಂದ್ರೆ ಜನರ ಕಷ್ಟಗಳನ್ನು, ಕುಂದುಕೊರತೆಗಳನ್ನು ತಿಳಿದುಕೊಂಡು, ಅವರ ಕಣ್ಣೀರು ಒರೆಸುವನೇ ನಿಜವಾದ ನಾಯಕ. ಇಲ್ಲಿ ತುಳಿದು ಬದುಕೋದಲ್ಲ, ತಿಳಿದು ಬದುಕಬೇಕು. ಇದೇ ಜೀವನ. ಬೆಳೆಸಿ ಬದುಕಬೇಕು. ಜೀವನ ತಿಳಿದು ಬದುಕೋದು, ಜೀವನ ಬೆಳೆಸಿ ಬದುಕೋದು. ಜೀವನ ನಾಯಕ ಹೇಗಿರ್ಬೇಕಂದ್ರೆ ಎಲ್ಲಿ ಹೋದರೂ ಗೌರವ ಸಿಗುವಂತಿರ್ಬೇಕು. ಮನುಷ್ಯನ ಬೆಲೆ ಹೆಚ್ಚಾಗುವುದು ಅವನ ಗುಣದಿಂದ, ಹಣದಿಂದಲ್ಲ. ಮನುಷ್ಯನ ಗೌರವ ಹೆಚ್ಚಾಗುವುದು ಅವನ ನಡತೆಯಿಂದ, ಅವನ ಆಸ್ತಿ ಅಂತಸ್ತಿನಿಂದಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಸಮಸ್ಯೆ ಇರ್ತದ, ಕಷ್ಟಗಳು ಇದ್ದೇ ಇರ್ತಾವ. ಆದರೂ ಜೀವನ ನಡೆಯುತ್ತದೆ. ಹಾಗೆಯೇ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ಕಾಯಿಲೆ ಇದ್ದೇ ಇರ್ತದೆ.
ಯಾರಿಗೆ BP ಇರ್ತದೆ, ಯಾರಿಗೆ ಶುಗರ್ ಇರ್ತದೆ. ಆದರೂ ಯಾರೇ ಆಗಲಿ ಕಷ್ಟದಲ್ಲಿದ್ದಾಗ ಮೊದಲು ಅವರ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದನ್ನೆಲ್ಲ ಬಿಟ್ಟು ಉಪದೇಶ ಕೊಡೋದಕ್ಕೆ ಹೋಗಬಾರ್ದು. ಯಾಕಂದ್ರೆ ಎಲ್ಲರ ಪರಿಸ್ಥಿತಿ ನಿಮ್ಮ ತಿಳುವಳಿಕೆ ಇರೋ ಹಾಗೆ ಇರೋದಿಲ್ಲ. ಅವ್ರದೇ ಆದಂತ ಮನಸ್ಥಿತಿ ಇರ್ತದೆ. ಸಮಾಜದಲ್ಲಿ ಜನ ಹೇಗಂದ್ರ, ಕೆಲವರು ಇಷ್ಟಪಡ್ತಾರ, ಮತ್ತೆ ಕೆಲವರು ಇಷ್ಟಪಟ್ಟಂತೆ ನಟಿಸ್ತಾರ. ಇನ್ನೂ ಕೆಲವರು ಬೇಡವಾಗಿರ್ತಾರೆ. ಕೆಲ ಜನರು ಬೇಕಾಗಿದ್ದವರು ಇರ್ತಾರೆ. ಆದರೆ ನಾವು ಯಾರ ಜೊತೆಯಲ್ಲಿ ಹೇಗಿರ್ಬೇಕು ಹಾಗೆ ಇರಬೇಕು, ನಡೆದುಕೊಳ್ಬೇಕು. ಮೌನವಾಗಿರೋ ಜೊತೆಯಲ್ಲಿ ಮೌನವಾಗಿರ್ಬೇಕು. ಬೇಡ ಎಂದವ್ರ ನಡುವೆ ಒಬ್ಬಂಟಿಯಾಗಿರ್ಬೇಕು. ಮತ್ತೆ ತಿರಸ್ಕಾರದಲ್ಲಿ ನೋಡುವವರನ್ನು ಹಿಂದೆ ತಿರುಗಿ ನೋಡಬಾರದು. ಪ್ರೀತಿಯಿಂದ ನೋಡಿದವರಿಗೆ ಪ್ರೀತಿಯಿಂದ ನೋಡಿ, ಪ್ರೀತಿಯಿಂದ ನೋಡೋದರಿಗೆ ಬೆಟ್ಟದಷ್ಟು ಪ್ರೀತಿಸಿ. ನಮ್ಮನ್ನ ತಿರಸ್ಕರಿಸದವರನ್ನು ನಾವು ಚಪ್ಪಲಿ ಬಿಡುವ ಜಾಗದಲ್ಲಿ ಇಡಬೇಕು. ಇದೇ ಸ್ವಾಭಿಮಾನದ ಜೀವನ. ಸ್ವಾಭಿಮಾನದಿಂದ ಬದುಕು, ಆದರೆ ಯಾರ ಗುಲಾಮನಾಗಿ ಬದುಕಬೇಡ. ನಿನ್ನತನವನ್ನು ತೋರಿಸಿ ಬದುಕು, ಬಕೆಟ್ ಹಿಡ ಕೆಲಸ ಮಾಡಬೇಡ. ಇದು ನಿನ್ನ ಜೀವನೇ ಅಲ್ಲ. ಇಲ್ಲಿ ನಮ್ಮ ಸಂಬಂಧಿಕರೊಂದಿಗೆ ಅಳತೆ ಮೀರಿ ಸಂಬಂಧವನ್ನು ಯಾವತ್ತೂ ಬೆಳೆಸಿಕೊಳ್ಳಬಾರದು. ಅಪರೂಪಕ್ಕೆ ಹೋಗಬೇಕು. ನೀವು ಪದೇ ಪದೇ ಹೋಗೋದ್ರಿಂದ ಸಂಬಂಧ ಕೆಡುವುದು ಸತ್ಯ. ಅದು ಹೇಗೆ ಅಂದ್ರೆ, ಸಾಂಬಾರಕ್ಕೆ ಉಪ್ಪು ಹೆಚ್ಚಿಗೆ ಹಾಕಿದರೆ ಸಾಂಬಾರದ ರುಚಿನೇ ಹೊರಟು ಹೋಗ್ತವೆ. ಹಾಗೆ ಸಂಬಂಧಗಳು ಅಳತೆ ಮೀರಿ ಹಚ್ಚಿಕೊಂಡ್ರೆ ಸಂಬಂಧಗಳು ಕೂಡ ಕೆಟ್ಟು ಹೋಗ್ತಾವ. ಅದಕ್ಕಾಗಿ ಸಂಬಂಧವು ಯಾವತ್ತೂ ಅಳತೆ ಮೀರಿ ಬೆಳೆಸಿಕೊಳ್ಳಬಾರದು. ಹಿತಮಿತ ಬಾಳಿನಲ್ಲಿ ಸುಖ. ನಮ್ಮ ಸಾಂಸಾರಿಕ ಜೀವನದಲ್ಲಿ ನಮ್ಮ ಜೀವನದ ಅಭಿವೃದ್ಧಿ ಸಲುವಾಗಿ ನಾವು ಯಾವುದೇ ಕೆಲಸ, ಅದು ಒಳ್ಳೆ ಕೆಲಸ ಆಯ್ಕೆ ಮಾಡಿಕೊಂಡಾಗ ಮೂರನೇ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಗೊತ್ತು ಮಾಡಬಾರ್ದು, ಯಾರಿಗೂ ಹೇಳಬಾರ್ದು. ನಾವು ಗೆಲ್ಲಬೇಕೆಂದ್ರೆ ಮಾಡುವ ಕೆಲಸದ ಗುಟ್ಟು ಯಾರ ಜೊತೆಯಲ್ಲಿ ಹಂಚ್ಕೊಳ್ಬಾರ್ದು, ಚರ್ಚೆ ಮಾಡಬಾರ್ದು. ಯಾಕೆಂದ್ರೆ ಈ ಸ್ವಾರ್ಥದ ಪ್ರಪಂಚದಲ್ಲಿ ಕಾಲು ಎಳೆವರೆ ಜನ. ಈ ಸ್ವಾರ್ಥದ ಪ್ರಪಂಚದಲ್ಲಿ ಕಾಲು ಎಳೆವರೆ ಹೆಚ್ಚು ಜನ. ಇಲ್ಲಿ ಅಂದರೆ ನಮ್ಮ ಕೆಲಸದ ವಿಷಯದ ಮೇಲೆ ನಮಗಿಂತ ಮುಂಚೆನೆ ಬೇರೊಬ್ಬರು ಮಾಡಿಯೇ ಬಿಡ್ತಾರೆ. ಈ ಕಲಿಯುಗದಲ್ಲಿ ಏಣಿ ಹತ್ತಬೇಕೆನ್ನುವಷ್ಟರಲ್ಲಿ ಕೆಳಗೆ ಏಣಿ ಎಳೆವರೆ ಜಾಸ್ತಿ ಜನ ಇದ್ದಾರೆ. ಇದು ಸ್ವಾರ್ಥದ ಪ್ರಪಂಚ, ಸ್ವಾರ್ಥದ ಜಗತ್ತು. ಇಲ್ಲಿವರೆಗೆ ಕಂಡರೆ ಅವರಿಗೆ ಸಹಿಸಲ್ಲ, ಮತ್ತೆ ಅವರಿಗೆ ಕಂಡ್ರೆ ಇವರಿಗೆ ಸಹಿಸಲ್ಲ. ಇದು ರಂಗುರಂಗಿನ ದುನಿಯಾ. ಇಲ್ಲಿ ಅಳತೆ ಮೀರಿ ಯಾರಿಗೆ ಫ್ರೆಂಡ್ಶಿಪ್, ಗೆಳೆತನ ಬಯಸಬಾರದು. ನಂಬಿಸಿ ಮೋಸ ಮಾಡವರೇ, ಕತ್ತು ಕೊಯ್ಯರೇ ಇದ್ದಾರೆ ಈ ಸಮಾಜದಲ್ಲಿ. ಯಾರ ಮೇಲೆ ವಿಶ್ವಾಸ ಉಳಿದಿಲ್ಲ, ಯಾರ ಮೇಲೆ ನಂಬಿಕೆನೇ ಉಳಿದಿಲ್ಲ. ಯಾರಿಗೆ ಯಾರೇ ಆಗಲ್ಲ. ನಮ್ಮ ರಕ್ತ ಸಂಬಂಧಿಗಳೇ ಸಮಯಕ್ಕೆ ಆಗಲ್ಲ ಅಂದಮೇಲೆ ಈ ಸಮಾಜ ಜನರ ಯಾವ ಲೆಕ್ಕ? ವಿಚಾರ ಮಾಡಿ ಸಂಸಾರ ಮಾಡಬೇಕು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಬಹುದು, ಶೇರ್ ಮಾಡಬಹುದು, ಮತ್ತೆ ಸಬ್ಸ್ಕ್ರೈಬ್ ಮಾಡಬಹುದು. ಧನ್ಯವಾದಗಳು.